ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಈಶ್ವರೀಶು. ಎಲ್ಲರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ನಿನ್ನೆ ಎಡಿಟ್ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಏನಂತ ಹೇಳಿದ್ರೆ, ನಾವು ಎಷ್ಟೇ ಆಹಾರ ತಗೊಂಡ್ ಬಂದ್ರು ಕೂಡ ಬಾಳೆಕಂದು ಮತ್ತೆ ಮಾವಿನ ಸೊಪ್ಪು ಇಲ್ಲ ಅಂದ್ರೆ ಅದು ಹಬ್ಬನೇ ಅಲ್ಲ. ಆಮೇಲೆ ಕಾರು ಬೈಕ್ಗಳನ್ನೆಲ್ಲ ಮನೆ ಹತ್ರ ತಗೊಂಡ್ ನಿಲ್ಸಿದ್ವಿ. ಎಲ್ಲ ರೈತರುಗಳನ್ನು ಅಷ್ಟೇನೆ, ವೆಹಿಕಲ್ಸ್ ಇಲ್ಲದೆ ಇದ್ರು ಕೂಡ ಇರ್ತಾರೆ, ಆದ್ರೆ ಈ ಮೋಟರ್ಗಳಿಲ್ಲದೆ ಇರಕ್ಕಾಗಲ್ಲ. ಯಾಕೆ ಅಂದ್ರೆ ಇದರಿಂದಾನೇ ತೋಟಗಳಿಂದಾನೇ ನಾವುಗಳು. ನಮ್ಮ ಪ್ರವೀಣಣ್ಣವ್ರ ಮನೆಗೆ ಸಾಮಾರ್ ಬಂದ್ರು ಪೂಜೆಗೆ. ನಮ್ಮನೇಲಿ ಪೂಜೆಗೆಲ್ಲ ಜೋಡಿಸ್ಕೊಂತ ಇದ್ರು, ಯಾಕೆಂದ್ರೆ ಸ್ವಾಮಿಯರು ಕೂಡ ಇವಾಗ ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಚಿಕ್ಕಪ್ಪ ಎಲ್ಲದಕ್ಕೂ ಎಳೆದಗದು ಅದನ್ನ ಹೊಡೆದ್ರು. ಇದು ನಮ್ಮ ಫ್ಯಾಮಿಲಿ. ಆಮೇಲೆ ಟ್ಯಾಕ್ಟ್ರಿ ಕಾರ್ನೆಲ್ಲ ಮುಂದಕ್ಕೆ ಬಿಟ್ವಿ. ಆಮೇಲೆ ನಮ್ಮ ಅಜ್ಜಣ್ಣವ್ರ ಮನೆಗೆ ಪೂಜೆ ಕರೆದ್ರು ಅಂತ ಅವ್ರ ಮನೆ ಹತ್ರ ಹೋದೆ. ಆಮೇಲೆ ನಮ್ಮ ಮೋಟು ಪತ್ಲ ಕರ್ಕೊಂಡು ದೇವಸ್ಥಾನ ಹತ್ರ ಹೊರಟೆ. ಆಮೇಲೆ ನಮ್ಮ ಮನೇಲಿ ಒಳೆ ಇಟ್ಟಿ ದೇವಸ್ಥಾನ ಕೊಟ್ರು. ಆಮೇಲೆ ಶಿಕ್ಷಣ ಸಿಕ್ಕ, ಅವನ್ನ ಮಾತಾಡ್ಸ್ಕೊಂಡು ನಾವು ಕೂಡ ಒಳೆ ಇಟ್ಟಿ ದೇವಸ್ಥಾನ ಕಡೆ ಹೊರಟ್ವಿ. ಆಮೇಲೆ ಮದಣ್ಣನ ಹತ್ರ ಟ್ಯಾಕ್ಟ್ರಿ ಮತ್ತೆ ಕಾರ್ನ ಪೂಜಿಸ್ಕೊಂಡು ನಮ್ಮ ರೋಹಿತನ ಹತ್ರ ಹೋದೆ. ಅವನಂತ ಫುಲ್ ನಾಚಿಕೆಂತಾನೆ. ಇವರೆಲ್ಲ ದೇವಸ್ಥಾನ ಒಳಗೆ ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವ್ರ ಗಾಡಿಗಳನ್ನ ಫೋಟೋ ಶೂಟ್ ಮಾಡ್ತಾ ಇದಾರೆ. ಆಮೇಲೆ ನಾಗರಾಜ್ ಮಾಮರ್ ಸಿಕ್ಕರು, ಅವ್ರದ್ದೊಂದು ಫ್ಯಾಮಿಲಿ ಫೋಟೋ ಹೊಡೆದು ನಾವು ಹಂಗೆ ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮ ಅಣ್ಣರ್ದಂಗೆ ಒಂದು ವಿಡಿಯೋ ಹಿಡಿದೆ, ಅವ್ರು ಎದ್ದೇ ಹೋಗ್ಬಿಟ್ರು. ಆಮೇಲೆ ಮದಣ್ಣನೂ ಅಷ್ಟೇ, ಹಿಂದಕ್ಕೆ ತಿರುಗಿದಾನೆ ಮತ್ತೆ ಮುಂದಕ್ಕೆ ತಿರುಗಲೇ ಇಲ್ಲ. ಇದಾಗಿತ್ತು ಇವತ್ತಿನ ದಿನಚರಿ.